ನೀವೇನಾದರೂ ನಿಮ್ಮ ಮೊಬೈಲನ್ನು ಕಳ್ಕೊಂಡಿದ್ದೀರಾ? ಗಾಬರಿ ಪಡಕ್ಕೆ ಹೋಗಬೇಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಮೊಬೈಲನ್ನು ನೀವು ವಾಪಸ್ ಪಡಿಬೋದು. ನಾನು ನಿಮ್ಮ ಕನ್ನಡಿಗ ಅರುಣ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಒಂದು ವಿಷಯದ ಬಗ್ಗೆ ಮಾತಾಡೋಣ. ಏನಪ್ಪ ಅಂದರೆ, ಎಲ್ಲರ ಹತ್ರ ಇವತ್ತಿನ ದಿನಮಾನದಲ್ಲಿ ಸಾಮಾನ್ಯವಾಗಿ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ನಾವು ನೋಡ್ತೀವಿ. ಆ ಮೊಬೈಲ್ಗಳು ಕಳೆದೋದು ಏನು ಮಾಡಬೇಕು ಅಂತ ನಿಮ್ಗೆ ಚಿಂತೆ ಇದೆಯಾ? ಚಿಂತೆ ಮಾಡಕ್ಕೆ ಹೋಗಬೇಡಿ. ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಸೊಲ್ಯೂಷನನ್ನು ನಾನು ನಿಮಗೆ ಕೊಡಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಕೌಟಿಲ್ಯ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಮೊಬೈಲ್ ಕಳೆದೋದ್ರೆ ಏನು ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ ಎಲ್ಲರೂ ಚಿಂತೆ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರನೇ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಎಲ್ಲ ಸ್ಟೇಟ್ಗಳಿಗೂ ಅನ್ವಯವಾಗುವಂತೆ ಒಂದು ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ದಾರೆ. ಅದೇನು ಪೋರ್ಟಲ್ ಅಂದರೆ CEIR ಅಂತ ಒಂದು ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ದಾರೆ. ಆ CEIR ಪೋರ್ಟಲ್ನಲ್ಲಿ ನಿಮ್ಮ ಮೊಬೈಲ್ ಕಳೆದೋಗಿರೋ ಮಾಹಿತಿಯನ್ನು ನೀವೇನಾದರೂ ಅವರಿಗೆ ಒದಗಿಸ್ಕೊಟ್ರೆ ಅವರು ನಿಮ್ಮ ಮೊಬೈಲನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ಸ್ ವೈಸ್ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಈಗ ಮೊದಲನೇ ಸ್ಟೆಪ್, ನಿಮ್ಮ ಮೊಬೈಲ್ ಕಳೆದವಾಗ ಏನು ಮಾಡಬೇಕಪ್ಪ ಅಂತ ಗಾಬರಿಲಿದ್ದವಾಗ ನಿಮ್ಮ ಸ್ನೇಹಿತರದು ಅಥವಾ ನಿಮ್ಮ ಯಾರ್ದಾದ್ರೂ ಒಂದು ಮನೆಯಲ್ಲಿರ್ತಕ್ಕಂಥ ಮೊಬೈಲ್ನಲ್ಲಿ ನೀವೇನು ಮಾಡಿ, KSP ಅಂತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ನೀವು ಆ ಮೊಬೈಲ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗದೇನೆ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬಹುದು. ಯಾವುದ್ರ ಬಗ್ಗೆ? ನಿಮ್ಮ ಮೊಬೈಲ್ ಕಳೆದೋಗಿರೋ ಬಗ್ಗೆ ನೀವು KSP ಅಂತಕ್ಕಂಥ ಆ್ಯಪಲ್ಲಿ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ, ಆ ಕಂಪ್ಲೇಂಟ್ ಕಾಪಿ ಈ ಡಾಕ್ಯುಮೆಂಟ್ ಅಂತ ನಿಮಗೆ ಅಕ್ನಾಲೇಜ್ಮೆಂಟ್ ಅಂತೇಳಿ ನಿಮ್ಗೆ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವು ಕಳೆದೋಗಿರ್ತಕ್ಕಂಥ ಮೊಬೈಲ್ನಲ್ಲಿರುವ ಸಿಮ್ಮನ್ನು ನೀವು ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗಿ ಆ ಸಿಮ್ ಡುಪ್ಲಿಕೇಟ್ ಮಾಡಿಸಿ ಆ ನಂಬರ್ನ ನೀವು ವಾಪಸ್ಸನ್ನು ತೆಗೆದುಕೊಳ್ಬೇಕು. ಏನಕ್ಕಪ್ಪ ಈ ಥರ ಮಾಡಬೇಕಂದ್ರೆ, ನೀವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೇಕಂದ್ರೆ ನಿಮ್ಮ OTP ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಪಡ್ಕೋಬೇಕಂದ್ರೆ ನಿಮ್ಮ ಸಿಮ್ ಆನ್ ಆಗಿರ್ಬೇಕು. ಸೊ ಅದಕ್ಕೆ ನೀವು ಸಿಮ್ ಅನ್ನು ಡುಪ್ಲಿಕೇಟ್ ಮಾಡಿಸಿ ನಿಮ್ಮ ಸಿಮ್ ಅನ್ನು ಆನ್ ಇಟ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಗೂಗಲ್ ಅಲ್ಲಿ ಹೋಗಿ CEIR ಪೋರ್ಟಲ್ ಅಂತ ನೀವು ಟೈಪ್ ಮಾಡಿದವಾಗ ನಿಮ್ಗೊಂದು ಹೋಮ್ ಪೇಜ್ ವ್ಯೂ ಆಗುತ್ತೆ. ಆ ಹೋಮ್ ಪೇಜ್ ಅಲ್ಲಿ ನೀವು ಬ್ಲಾಕ್ ಆರ್ ಸ್ಟೋಲನ್ ಮೊಬೈಲ್ ಅಂತ ಹೇಳಿ ಒಂದು ನಿಮಗೆ ಅಪ್ಲಿಕೇಶನ್ ಒಂದು ಆಪ್ಷನ್ ಕಾಣುತ್ತೆ. ನೀವು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದವಾಗ ಕೆಲವೊಂದಿಷ್ಟು ಮಾಹಿತಿಗಳು ತುಂಬಬೇಕಾಗಿರ್ತಕ್ಕಂಥ ಖಾಲಿ ಸ್ಪೇಸ್ಗಳು ನಿಮಗೆ ಕಾಣುತ್ತೆ. ನೀವು ಅಲ್ಲಿ ಏನು ಮಾಡಬೇಕಂದ್ರೆ, ಸ್ಟಾರ್ ಮಾರ್ಕ್ ಇರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು, ಅವ್ರು ಏನು ಮಾಹಿತಿಗಳನ್ನು ಕೇಳಿದ್ದಾರೆ ಆ ಎಲ್ಲ ಮಾಹಿತಿಗಳನ್ನು ನೀವು ತುಂಬಬೇಕು. ಎಕ್ಸಾಂಪಲ್, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನೇಮು, ನಿಮ್ಮದು ಮೊಬೈಲ್ IMEI ನಂಬರ್ ಕೇಳುತ್ತೆ. ಈ ಎಲ್ಲ ರೀತಿ ಮಾಹಿತಿಗಳನ್ನೇ ನೀವು ಅದರಲ್ಲಿ ಫಿಲ್ ಮಾಡಬೇಕು. ನೀವು ಫಿಲ್ ಮಾಡಿ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದವಾಗ ಅಲ್ಲಿ ಡಿವೈಸಸ್ ಇನ್ಫಾರ್ಮೇಶನ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಮೊಬೈಲ್ನ ಎಲ್ಲ ಮಾಹಿತಿ, ಅಂದರೆ ನಿಮ್ಮ ಮೊಬೈಲ್ಗೆ 2 IMEI ನಂಬರ್ಗಳಿರುತ್ತೆ. ಆ IMEI ನಂಬರ್ ಮತ್ತೆ ಕಳೆದು ಹೋದ ದಿನಾಂಕ ಮತ್ತು ಕಳೆದು ಹೋದ ಸ್ಥಳದ ಬಗ್ಗೆ ಅದು ಮಾಹಿತಿಯನ್ನು ಕೇಳುತ್ತೆ. ಏನಕ್ಕಪ್ಪ ಅಂತಂದರೆ, ನೀವು ಕಳೆದು ಹೋದ ದಿನಾಂಕವನ್ನು ಮೆನ್ಷನ್ ಮಾಡಿ ಕಳೆದು ಹೋದ ಸ್ಥಳದ ರಿಲೇಟೆಡ್ ಪೊಲೀಸ್ ಸ್ಟೇಷನ್, ಆ ಸ್ಥಳಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಹತ್ರ ಆಗುತ್ತೋ ಆ ಪೊಲೀಸ್ ಸ್ಟೇಷನ್ ನೇಮನ್ನು ಅಲ್ಲಿ ಮೆನ್ಷನ್ ಮಾಡಿದವಾಗ ಅದು ಅಪ್ಲಿಕೇಶನ್ ಮುಂದುವರಿಯುತ್ತೆ. ಅದು ನೆಕ್ಸ್ಟ್ ನಿಮಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೇಳುತ್ತೆ. ನಿಮ್ಮ ಹೆಸರು ಮತ್ತೆ ನಿಮ್ಮೊಂದು ಯಾವುದಾದ್ರೂ ಒಂದು ಗುರುತಿನ ಚೀಟಿ ಅನ್ನೋದು ಕೇಳುತ್ತೆ. ಅದ್ರ ನೆಕ್ಸ್ಟ್ ಫೈನಲ್ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ, ನೀವು ಏನು ಸಿಮ್ ಆನ್ ಮಾಡಿರ್ತೀರಲ್ಲ ಆ ಸಿಮ್ ನಂಬರ್ ಹಾಕಿದವಾಗ ನಿಮಗೆ ಕಡೆಯದಾಗಿ ಒಂದು OTP ಬಂದು ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡಾದ್ಮೇಲೆ ನಿಮಗೊಂದು ರಿಕ್ವೆಸ್ಟ್ ID ಅಂತ ಒಂದು ಜನರೇಟ್ ಆಗುತ್ತೆ. ಇಲ್ಲಿಗೆ ನಿಮ್ದು ಕಂಪ್ಲೀಟ್ ಪ್ರೊಸೆಸ್ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದವಾಗ ನಿಮ್ಗೇನು ಅದು ರಿಕ್ವೆಸ್ಟ್ ID ಪ್ರೊವೈಡ್ ಆಗಿರುತ್ತಲ್ಲ, ವಿತಿನ್ 24 hours ಅಲ್ಲಿ ನಿಮ್ಮ ಮೊಬೈಲ್ ಬ್ಲಾಕ್ ಮಾಡ್ತಾರೆ. ಸರ್ಕಾರದ ವತಿಯಿಂದ ಅಥವಾ ವೆಬ್ಸೈಟ್ ವತಿಯಿಂದ ನಿಮ್ಮ ಮೊಬೈಲನ್ನು ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಯಾಕೆ ಮಾಡ್ತಾರೆ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಒಂದು ಮಹತ್ತರವಾದ ಡಾಕ್ಯುಮೆಂಟ್ಸ್ ಇರುತ್ತೆ, ವಿಡಿಯೋಸ್ ಇರುತ್ತೆ, ಅಥವಾ ನಿಮ್ದು ಏನೋ ಪರ್ಸನಲ್ ಡಾಟಾ ಇರುತ್ತೆ. ಆ ಡಾಟಾಗಳನ್ನು ಯಾರು ಮೊಬೈಲನ್ನು ಕಳ್ಳತನ ಮಾಡಿರ್ತಾರಲ್ಲ ಅವರು ಆ ಡಾಟಾಗಳನ್ನು ಬಳಸಬಾರ್ದು, ಅಥವಾ ಆ ಡಾಟಾಗಳಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೆ ವಿತಿನ್ 24 hours ಅಲ್ಲಿ ನಿಮ್ಮ ಮೊಬೈಲ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ ತಕ್ಷಣ ಮೊಬೈಲನ್ನು ಅವರು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅವರು ಯಾವಾಗ ಮೊಬೈಲ್ ತಮ್ಮ ಪರ್ಸನಲ್ ಯೂಸಿಗೆ ಆನ್ ಮಾಡ್ತಾರೆ, ನೀವು ಯಾವ ನಂಬರ್ ಮತ್ತೆ ಮೇಲನ್ನು ಪ್ರೊವೈಡ್ ಮಾಡಿರ್ತೀರಲ್ಲ ಆ ನಂಬರ್ಗೆ ಯಾರು ಕಳ್ಳತನ ಮಾಡಿ ಮೊಬೈಲನ್ನು ಯೂಸ್ ಮಾಡ್ತಿರ್ತಾರಲ್ಲ ಅವರ ಮಾಹಿತಿ ನಿಮ್ಮ ಮೊಬೈಲ್ಗೆ ಮತ್ತು ಮೇಲ್ಗೆ ಬರುತ್ತೆ. ಸೊ ನೀವೇನು ಮಾಡಬೇಕು ಅಂದವಾಗ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಈ ರೀತಿ ಮಾಹಿತಿ ಬಂದಿದೆ ಅಥವಾ ಈ ರೀತಿ ಮೆಸೇಜ್ ಬಂದಿದೆ ಅಂತ ತೋರಿಸಿದವಾಗ ಅವರು ಆ ಮೊಬೈಲನ್ನು ಟ್ರೇಸ್ ಮಾಡಿ ನಿಮಗೆ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಮಂತ್ಗಳಲ್ಲಿ ಆ ಮೊಬೈಲನ್ನು ನಿಮಗೆ ಹಿಂದಿರುಗಿಸುವಂಥ ಕೆಲಸವನ್ನು ಪೊಲೀಸ್ ಸ್ಟೇಷನ್ ಅವರು ನಿಮಗೆ ಮಾಡ್ತಾರೆ. ಇದು ಈಸಿ ಸಿಂಪಲ್ ಟ್ರಿಕ್. ನಿಮ್ಮ ಮೊಬೈಲ್ ಕಳೆದೋದ್ರೆ ಇದಿಷ್ಟು ಸ್ಟೆಪ್ಸ್ಗಳನ್ನು ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಯಾವುದೇ ರೀತಿಯಾದಂಥ ಹಣವನ್ನು ಯಾರಿಗೂ ಕೊಡಬೇಕಾಗಿಲ್ಲ. ಇದಕ್ಕೆ ಎಷ್ಟು ರೆಸ್ಪಾನ್ಸ್ ಇದೆ ಅಥವಾ ಎಷ್ಟು ಇದು ಕಾರ್ಯಗತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದ್ರೆ, 50+ ಮೊಬೈಲ್ಸ್ಗಳು ರಿಕವರಿ ಆಗಿ ಟ್ರೇಸ್ ಆಗಿ
ಯಾರ ಮೊಬೈಲ್ಗಳನ್ನ ಕಳ್ಕೊಂಡಿದ್ದಾರೆ ಅವರಿಗೆ ಅವ್ರ ಮೊಬೈಲ್ಗಳು ವಾಪಸ್ ಸಿಕ್ಕಿದೆ ಅಂತಕ್ಕಂಥ ಖುಷಿ ಸಂಗತಿ ಇದೆ. ನೀವು ಯಾರಾದ್ರೂ ನಿಮ್ಮ ಮೊಬೈಲ್ಗಳನ್ನ ಕಳ್ಕೊಂಡಿದ್ರೆ ಈಗಲೇ ಹೋಗಿ CIR ಪೋರ್ಟಲ್ ನಲ್ಲಿ ಲಾಗಿನ್ ಆಗಿ ನಿಮ್ಮ ಮೊಬೈಲ್ಗಳನ್ನ ನೀವು ವಾಪಸ್ ಪಡೆದುಕೊಳ್ಳಿ. ನಿಮ್ಗೇನಾದ್ರೂ ಆ CIR ಪೋರ್ಟಲ್ ಲಿಂಕ್ ಏನಾದ್ರೂ ಬೇಕಾಗಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಒದಗಿಸಿರ್ತೀವಿ, ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ಚಾನಲ್ ಕೌಟಿಲ್ಯನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಧನ್ಯವಾದ.